ರಾಜ್ಯದಲ್ಲಿ ಕೊರೋನಾ ಉಪತಳಿ JN1 ಅಬ್ಬರದ ನಡುವೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ದೇಶದಲ್ಲೇ ಹೆಚ್ಚು ಕೇಸ್ಗಳು ಬೆಂಗಳೂರಲ್ಲೇ ಪತ್ತೆಯಾಗ್ತಾ ಇದ್ದು ಸೋಂಕಿನ ನಿಯಂತ್ರಣಕ್ಕೆ ಮತ್ತಷ್ಟು ರೂಲ್ಸ್ಗಳನ್ನು ಜಾರಿಗೊಳಿಸಿದೆ. ನಿನ್ನೆ ನಡೆದಂತಹ ಕೋವಿಡ್ ಸಂಪುಟ ಸಮಿತಿ ಸಭೆಯಲ್ಲಿ ಹಲವು ನಿರ್ಣಯ ಕೈಗೊಳ್ಳಲಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೊರೋನಾ ಸೋಂಕಿತರಿಗೆ 7 ದಿನ ಐಸೋಲೇಷನ್ ಕಡ್ಡಾಯ. ನಿತ್ಯ 5,000 ಟೆಸ್ಟಿಂಗ್. JN1 ಕಟ್ಟಿಹಾಕಲು ಸರ್ಕಾರ ಸನ್ನದ್ಧ. ಕ್ಷಣ ಕ್ಷಣಕ್ಕೂ ಆತಂಕ, ದಿನ ದಿನಕ್ಕೂ ಭೀತಿ. ಹೊಸ ಅವತಾರದಲ್ಲಿ ಮರಣ ಶಾಸನ ಬರೆಯೋಕೆ ಹೊಂಚು ಹಾಕಿ ಕೂತಿರೋ ಕೊರೋನಾ ಉಪತಳಿ JN1 ರಾಜ್ಯಕ್ಕೂ ಎಂಟ್ರಿ ಕೊಟ್ಟಿದೆ. ಈವರೆಗೆ 7 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಮೃತ 7 ಮಂದಿ ಪೈಕಿ 3ರಲ್ಲಿ JN1 ಸೋಂಕು ಇರೋದು ದೃಢಪಟ್ಟಿದೆ. ಹೀಗಾಗಿ ಎಚ್ಚೆತ್ತುಕೊಂಡಿರೋ ರಾಜ್ಯ ಸರ್ಕಾರ ನಿನ್ನೆ ಕೊರೋನಾ ಸಂಪುಟ ಉಪಸಮಿತಿ ಸಭೆ ನಡೆಸಿದೆ. ಸಭೆಯಲ್ಲಿ JN1 ನಿಯಂತ್ರಣ ಮಾಡುವ ಸಂಬಂಧ ಚರ್ಚೆ ಮಾಡಲಾಗಿದೆ. ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, JN1 ನಿಂದ ಹೈ ರಿಸ್ಕ್ ಇಲ್ಲ, ಆತಂಕ ಬೇಡ, ಆದರೆ ಮುಂಜಾಗ್ರತೆ ವಹಿಸಿ ಅಂತ ಹೇಳಿದ್ದಾರೆ. ಇದರಿಂದ JN.1 ಬಂದಿದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಂತ ನಾವು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದಿಸ್ ಇಸ್ ನಥಿಂಗ್, ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ದಟ್ ದಿಸ್ ವಾಸ್ ದ ವೇರಿಯಂಟ್ ಅಂತ. ಅದೇ ವಿಶೇಷವಾಗಿ 60 ವರ್ಷಕ್ಕಿಂತ ಹೆಚ್ಚಿರೋರು ದಯವಿಟ್ಟು ಮಾಸ್ಕ್ ಹಾಕೊಳ್ಳಿ, ಅದು ಮಾಸ್ಕ್ ಹಾಕೊಂಡೇ ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ಆಮೇಲೆ ಯಾರ್ಯಾರಿಗೆ ಬೇರೆ ಬೇರೆ ಕಾಯಿಲೆಗಳು ಇರ್ತದೆ ಅವ್ರುಗಳು ಕೂಡ ಕಡ್ಡಾಯವಾಗಿ ನೀವು ಮಾಸ್ಕ್ಗಳು ಹಾಕೊಂಡು ಓಡಾಡಿ ಅಂತ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಹಾಗಾದ್ರೆ ನಿನ್ನೆಯ ಕೋವಿಡ್ ಸಂಪುಟ ಉಪಸಮಿತಿ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಆರೋಗ್ಯ ಸಚಿವರು ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಇಂದಿನಿಂದ ರಾಜ್ಯಾದ್ಯಂತ ನಿತ್ಯ 5,000 ಟೆಸ್ಟಿಂಗ್. ಸೋಂಕಿತರಿಗೆ 7 ದಿನ ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ. ಹೋಮ್ ಐಸೋಲೇಷನ್ನಲ್ಲಿರುವ ಮೇಲೆ ನಿಗಾ. ಕೋವಿಡ್ ರೋಗ ಲಕ್ಷಣಗಳು ಇದ್ದರೆ ಮನೆಯಲ್ಲಿ ಇರಬೇಕು. ಅವರಿಗೆ 1 ವಾರ ರಜೆ ಕೊಡಬೇಕು ಎಂದು ಸೂಚನೆ. ಮಕ್ಕಳಿಗೆ ಕೋವಿಡ್ ಲಕ್ಷಣಗಳಿದ್ದರೆ ಶಾಲೆಗೆ ಕಳುಹಿಸಬಾರದು. ಬೂಸ್ಟರ್ ಡೋಸ್ ಅಗತ್ಯವಿದ್ದರೆ ಅವರಿಗೆ ವ್ಯಾಕ್ಸಿನ್. 60 ವರ್ಷ ಮೇಲ್ಪಟ್ಟವರು, ಬೇರೆ ಕಾಯಿಲೆ ಇದ್ದವರಿಗೆ ಮಾಸ್ಕ್ ಕಡ್ಡಾಯ. ಆರೋಗ್ಯ ಸಿಬ್ಬಂದಿಗೆ ಫ್ಲೂ ವ್ಯಾಕ್ಸಿನ್ ಕೊಡಲು ನಿರ್ಧಾರ. ವಿಕ್ಟೋರಿಯಾ, ರಾಜೀವ್ ಗಾಂಧಿ ಹೃದಯ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ ತೆರೆಯಲು ನಿರ್ಧಾರ. ಕೋವಿಡ್ ಪಾಸಿಟಿವ್ ಅಧಿಕೃತ ಆದ ಬಳಿಕ ಸಿಟಿ ಸ್ಕ್ಯಾನ್. ಕೇಂದ್ರದಿಂದ 30,000 ಕೋವಿಡ್ ಲಸಿಕೆ ಪಡೆಯಲು ನಿರ್ಧಾರ. ಹೊಸ ವರ್ಷಕ್ಕೆ ನಿರ್ಬಂಧವಿಲ್ಲ, ಕೋವಿಡ್ ನಿಯಮ ಪಾಲಿಸಬೇಕು. ಯಾರ್ಯಾರಿಗೆ ಕೋವಿಡ್ ಬಂದಿರುತ್ತದೆ ಅವರು ಮನೇಲೇ ಕಡ್ಡಾಯ 1 ವಾರ ಇರಬೇಕಾಗ್ತದೆ. ಐಸೋಲೇಷನ್, ಹೋಮ್ ಐಸೋಲೇಷನ್, ಆಸ್ಪತ್ರೆಗೆ ಹೋಗಿದ್ರೆ ಮನೇಲಿ ಇರಬೇಕಾಗ್ತದೆ. ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡಿಂದ 1 ವಾರ 8-9 ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ. 5,000 ಟೆಸ್ಟ್ ಪ್ರತಿದಿನ ನಮಗೆ ಶನಿವಾರದಿಂದ ಆಗಬೇಕು ಅಂತ ಹೇಳಿದ್ದು, ಆದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ತಡ ಆಗಿತ್ತು. ಶಾಲೆ ಮಕ್ಕಳಿಗೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ, ಯಾರಾದರೂ ಅವ್ರಿಗೆ ನೆಗಡಿ, ಜ್ವರ ಏನೇ ಇದ್ದರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡ್ಸ್ಕೊಳ್ಳಿ, ಶಾಲೆಗಳಿಗೆ ಅವ್ರನ್ನ ಕಳಿಸ್ಬೇಡಿ. ಅವ್ರನ್ನ ವಾಚ್ ಮಾಡಿ, ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟ್ ಕೂಡ ಮಾಡಿಸ್ಕೋಬಹುದು. ಇದಲ್ಲದೆ ಹೊಸ ವರ್ಷಕ್ಕೆ ಯಾವುದೇ ನಿರ್ಬಂಧವಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಹೊಸ ವರ್ಷಕ್ಕೆ ಏನು ಬರ್ತಾ ಇದೆ, ಹೊಸ ವರ್ಷಕ್ಕೆ ಯಾವುದೇ ರೀತಿಯ ನಾವು ನಿರ್ಬಂಧನೆಗಳಾಗ್ತಾ ಇಲ್ಲ. ಸೆಲೆಬ್ರೇಷನ್ಸ್ ಮಾಡಬಾರ್ದು, ಜನ ಸೇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ಅದು ಎಲ್ಲರಿಗೂ ಸ್ಟ್ಯಾಂಡರ್ಡ್ ಅಡ್ವೈಸರಿ ಇರ್ತದೆ. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರನ್ನು ಫಾಲೋ ಮಾಡಿ, ಮಾಸ್ಕು, ಹ್ಯಾಂಡ್ ವಾಶು, ಡಿಸ್ಇನ್ಫೆಕ್ಟೆಂಟ್ಸು ಅದೆಲ್ಲ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ, ಮೇಂಟೈನ್ ಮಾಡಿ ಅಂತ ಹೇಳ್ತೀವಿ. ಹೊಸದಾಗಿ 74 ಕೊರೋನಾ ಕೇಸ್. ಮೈಸೂರು, ದಕ್ಷಿಣ ಕನ್ನಡದಲ್ಲಿ 2 ಬಲಿ. ರಾಜ್ಯದಲ್ಲಿ ಮೊದಲೇ JN1 ಆತಂಕ ಸೃಷ್ಟಿಸಿದೆ. ಹೀಗಿರುವಾಗ ನಿನ್ನೆ ಬಿಡುಗಡೆಯಾದ ಹೆಲ್ತ್ ಬುಲೆಟಿನ್ ಮತ್ತಷ್ಟು ಭೀತಿ ಹೆಚ್ಚಿಸಿದೆ. ಯಾಕಂದ್ರೆ ಕೊರೋನಾಗೆ ರಾಜ್ಯದಲ್ಲಿ ಮತ್ತಿಬ್ಬರ ಸಾವಾಗಿದೆ. ಒಂದೇ ದಿನ 74 ಮಂದಿಗೆ ವೈರಸ್ ಹೊಕ್ಕಿದೆ. ಸಕ್ರಿಯ ಪ್ರಕರಣ 464 ಇದ್ರೆ ಬೆಂಗಳೂರಿನಲ್ಲಿ ಸಕ್ರಿಯ ಕೇಸ್ 376ಕ್ಕೆ ಏರಿಕೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.